ಸ್ನೇಹಿತರ, ಕೇವಲ ₹3 ದೊರೆತಕ್ಕಂಥ ಈ ಒಂದು ಶೇರ್ನ ನೀವೇನಾದ್ರೂ ಅಕ್ಟೋಬರ್ 28ಕ್ಕೆ ಬೈ ಮಾಡಿದ್ರೆ ಒಂದೇ ದಿನದಲ್ಲಿ ನಿಮ್ಮ ಹಣ 2.5 ಲಕ್ಷಗಳಾಗಿರ್ತಿತ್ತು ಅಂತ ಹೇಳ್ಬೋದು. ಅದೇಗೆ ಅಂತ ಕೇಳ್ತೀರಾ? ಅದನ್ನ ಹೇಳ್ತೀನಿ. ನೀವೇನಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಶೇರ್ ಮಾರ್ಕೆಟ್ ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ, ಮತ್ತೆ ಫೋರೆಕ್ಸ್ ಮತ್ತೆ ಕ್ರಿಪ್ಟೋ ಟ್ರೇಡಿಂಗ್ ಗಳ ಬಗ್ಗೆ ಕೂಡ ವಿಡಿಯೋನ ಮಾಡ್ತಾ ಇರ್ತೀವಿ. ಇದನ್ನ ನೋಡಿ ನೀವು ನಿಮ್ಮ ಒಂದು ಫೈನಾನ್ಷಿಯಲ್ ನಾಲೆಡ್ಜ್ ನ ಇಂಪ್ರೂವ್ಮೆಂಟ್ ನ ಮಾಡ್ಕೊಳ್ಬಹುದು. ವೆಲ್ಕಮ್ ಟು ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ. ನಾನು ನಿಮ್ಮ ವಿನಯ್. ನಾನಿವತ್ತು ಮಾತಾಡ್ತಾ ಇರ್ತಕ್ಕಂಥದ್ದು LCD ಇನ್ವೆಸ್ಟ್ಮೆಂಟ್ ಬಗ್ಗೆ. ಈ ಒಂದು ಕಂಪನಿಗೆ ನೀವೇನಾದ್ರೂ ₹3 ಹಾಕಿದ್ರೆ ಇವತ್ತು ನಿಮ್ಮ ದುಡ್ಡು ಏನಾಗಿರ್ತಿತ್ತು? 2.5 ಲಕ್ಷಗಳಾಗಿರ್ತಿತ್ತು ಅಂತ ಹೇಳಿದೆ. ಎಸ್, ಇದು ರಿಯಲ್ ಆಗಿ ನಡೆದಿರ್ತಕ್ಕಂಥದ್ದು. ಈ ಒಂದು ಕಂಪನಿ ಏನಾಗಿದೆ, ಇದು ಯಾವುದೇ ರೀತಿಯ ಬಿಸ್ನೆಸ್ ಗಳನ್ನ ಮಾಡಲ್ಲ. ಇದು ಹೆಚ್ಚಾಗಿ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡುತ್ತೆ. ಓಕೆ, ಇನ್ವೆಸ್ಟ್ಮೆಂಟ್ ಬೇಸ್ಡ್ ಕಂಪನಿ ಆಗಿದೆ. ಈ ಒಂದು ಕಂಪನಿಯ ಸ್ಟೇಕ್ ಏನಿತ್ತು, ಇದು ಏಷ್ಯನ್ ಪೇಂಟ್ ನಲ್ಲಿ ಇದು ಹೊಂದಿತ್ತು. 2.83% ಸ್ಟೇಕ್ ನ ಇದು ಏಷ್ಯನ್ ಪೇಂಟ್ ನಲ್ಲಿ ಹೊಂದಿತ್ತು. ಇದರ ಒಟ್ಟಾರೆ ಮೌಲ್ಯ ₹8,500 ಹಾಗೆ ಇದರ ಬುಕ್ ವ್ಯಾಲ್ಯೂ ವಿಚಾರಕ್ಕೆ ಬಂದ್ರೆ ಇದು 5,84,222 ಇತ್ತು. ಆದ್ರೆ ಇದರ ಶೇರ್ ವ್ಯಾಲ್ಯೂ ಏನಿದೆ, ಇದು ಬರೀ ₹3 ಟ್ರೇಡ್ ಆಗ್ತಿತ್ತು. ಇದಕ್ಕೋಸ್ಕರ ಇಲ್ಲಿ ಯಾವುದೇ ರೀತಿಯ ಒಂದು ಬೈ ಅಂಡ್ ಸೆಲ್ ಆಗ್ತಾ ಇರಲಿಲ್ಲ ಅಂತ ಹೇಳ್ಬೋದು. ಇದನ್ನ ಗಮನಿಸಿದಂತಹ ಸೆಬಿ ಏನ್ ಮಾಡುತ್ತೆ ಅಂತಂದ್ರೆ ಅಕ್ಟೋಬರ್ 23ಕ್ಕೆ ಅಪ್ಪರ್ ಸರ್ಕಿಟ್ ಲಿಮಿಟ್ ಅನ್ನ ತೆಗೆಯುತ್ತೆ. ಇದಾದ ಬಳಿಕ ₹3 ಟ್ರೇಡ್ ಆಗಿರ್ತಕ್ಕಂಥ ಈ ಒಂದು ಶೇರ್ ಇಂದ ಒಂದೇ ದಿನಕ್ಕೆ ಇದು 2.5 ಲಕ್ಷಗಳಾಗುತ್ತೆ ಅಂತಾನೆ ಹೇಳ್ಬೋದು. ಈಗ ಕರೆಂಟ್ಲಿ ಈ ಶೇರು 3 ಲಕ್ಷಗಳಷ್ಟು ಆಗಿದೆ ಅಂತ ಹೇಳ್ಬೋದು. ಅದರ ಸನಿಹಕ್ಕೆ ಬಂದು ಹೋಗಿದೆ ಅಂತ ಕೂಡ ಹೇಳ್ಬೋದು. ಆದರೂ ಕೂಡ ಈಗಲೂ ಇದು ಇದರ ಬುಕ್ ವ್ಯಾಲ್ಯೂಕ್ಕಿಂತ ಕಮ್ಮಿಯಲ್ಲೇ ಟ್ರೇಡ್ ಆಗ್ತಿರ್ತಕ್ಕಂಥದ್ದು. ನಿಮಗೂ ಏನಾದ್ರೂ ಬುಕ್ ವ್ಯಾಲ್ಯೂಗಿಂತನೂ ಕಮ್ಮಿ ಇರ್ತಕ್ಕಂಥ ಒಂದು ಶೇರ್ ನ ಮಾಹಿತಿ ಬೇಕು ಅಂತಂದ್ರೆ ಅದರ ಬಗ್ಗೆ ನಾನು ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಅದನ್ನ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ಕೊಳ್ತೇವೆ. ನೀವೇನಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಆ ವಿಡಿಯೋ ಕೂಡ ಅಪ್ಕಮಿಂಗ್ ಡೇಸ್ ನಲ್ಲಿ ನಾನು ಮಾಡಿ ಈ ಒಂದು ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತೇನೆ ಅಂತ ಹೇಳ್ಬೋದು. ಹಾಗೇನೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ. ಇದರಿಂದ ನಮಗೆ ಇನ್ನೂ ಸ್ವಲ್ಪ ಪ್ರೋತ್ಸಾಹ ಸಿಗುತ್ತೆ ಇದೇ ರೀತಿಯ ವಿಡಿಯೋಗಳನ್ನ ಮಾಡ್ಲಿಕ್ಕೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದ.